ಅದನ್ನ ನಾನು ಲೆಕ್ಕಕ್ಕೆ ತಗೊಂಡಿದ್ದೀರ ನಿಮ್ಮ ಹಿತದೃಷ್ಟಿಯನ್ನು ಕಾಪಾಡುವ ಒಂದು ಉದ್ದೇಶದಿಂದ ಇಲ್ಲಿಯವರೆಗೂ ನಡೆಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ನೀಡಿರುವುದು ನನಗೆ ತುಂಬಾ ಸಂತೋಷದಾಯಕವಾಗಿದೆ. ಇದೇ ರೀತಿ ನೀವು ಆದಷ್ಟು ಷೇರು ಬಂಡವಾಳಗಳನ್ನು ನಮ್ಮ ಕರ್ನಾಟಕ ನವಶಕ್ತಿಯಲ್ಲಿ ಹೂಡಿಕೆಯನ್ನು ಮಾಡುತ್ತಾ ಬಂದರೆ ನಿಮಗೆ ಹೆಚ್ಚಿನ ಲಾಭಾಂಶ. ನಮಗೆ ಬೈಲಾ ಪ್ರಕಾರ 25% ಡಿವಿಡೆಂಟ್ ಕೊಡಬಹುದು. ಇತರ ಸಂಘ ಸಂಸ್ಥೆಗಳಲ್ಲಿ 5%, 6%, 10% ಕೊಡ್ತಾ ಇದ್ದಾರೆ. ಕೆಲವೊಂದು ನಾನು ಕೇಳ್ಪಟ್ಟಿರುವಾಗ ಯಾವುದೋ ಒಂದು 25% ಡಿವಿಡೆಂಟ್ ಕೊಟ್ಟಿದ್ದಾರೆ. ನಾವು ಆ ಘಟ್ಟಕ್ಕೆ ತಲುಪಬೇಕು ಅಂದ್ರೆ ನಿಮ್ಮ ಸಹಕಾರ ಬಹುಮುಖ್ಯವಾಗಿದೆ. ದಯವಿಟ್ಟು ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರಿಗೆ ತಿಳಿಸಿ ಹೆಚ್ಚು ಷೇರುಗಳನ್ನು ಇದರಲ್ಲಿ ಹೂಡಿಕೆ ಮಾಡಿ. ಈಗ ನಂದು 5 ವರ್ಷ ಕಂಪ್ಲೀಟ್ ಮಾಡಿ ಮತ್ತೆ 5ನೇ ವರ್ಷ ನನಗೆ ನಮ್ಮ ಆಡಳಿತ ಮಂಡಳಿಯವರು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನಡೆಸೋದಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ನನ್ನ ಕಾಲಾವಧಿಯಲ್ಲಿ ನನ್ನ ಶಕ್ತಿ ಮೀರಿ ನಾನು ಸುಮಾರು 15 ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂತ ಬರ್ತಾ ಇದ್ದೀನಿ. ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಲಾಭಾಂಶ ಇಲ್ಲದೆ ನಾನು ನಿಮ್ಮಲ್ಲಿ ಬಯಸೋದು ನಿಮ್ಮ ಒಂದು ಅಭಿನಂದನೆಗಳು, ಚಪ್ಪಾಳೆ, ನಿಮ್ಮ ಒಂದು ಪ್ರೋತ್ಸಾಹ. ಅದನ್ನು ಬಿಟ್ಟು ಬೇರೆ ಏನು ನಾನು ನಿಮ್ಮಿಂದ ಬಯಸ್ತಾ ಇಲ್ಲ. ನಿಮಗೋಸ್ಕರ ನಾವು ಲಾಭ ಕೊಡೋದಕ್ಕೋಸ್ಕರ ಈ ಸಂಸ್ಥೆಯನ್ನು ಉಂಟಾಕಿದ್ದೀವಿ. ನಿಮ್ಮ ಹಣವನ್ನು ನೀವು ಷೇರುದಾರರಾಗಿ ಹೂಡಿಕೆ ಮಾಡಿ, ಷೇರು ಹಣವನ್ನು ಹೂಡಿಕೆ ಮಾಡಿ ಅದರಲ್ಲಿ ಬರತಕ್ಕಂಥ ಲಾಭವನ್ನು ನಿಮಗೆ ಹಂಚಿಕೆಯನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲ ಈಗಾಗಲೇ ಸದಸ್ಯರಾಗಿರೋರು ತಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ತಿಳಿಸಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ಳೋಕೆ ಹೇಳಿ. ಈಗ ಯಾರಾದರೂ ಸದಸ್ಯತ್ವ ಪಡೆಯೋದಿದ್ರೆ ತಮ್ಮ ಹೆಸರು, ಎಷ್ಟು ಶೇರ್ ತಗೊಂಡಿವಿ, ಯಾಕೆಂದ್ರೆ ಪ್ರತಿ ವರ್ಷ ನಾವು ಕೇಳ್ತಾ ಇರ್ತೀವಿ. ಲಾಸ್ಟ್ ದಕ್ಷಿಣ ಮೂರ್ತಿ ಅನ್ನೋರು ಅನೌನ್ಸ್ ಮಾಡಿದ್ರು. ಅವರು ಬಂದಿದ್ದಾರೆ ಗೊತ್ತಿಲ್ಲ, ದಕ್ಷಿಣ ಮೂರ್ತಿ ಅವರು ಬಂದಿದ್ದಾರ. ಅವರು ಪ್ರತಿ ಸಾರಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ತಕ್ಕನಾಗಿ ಅವ್ರಿಗೆ ಕೇಳೋದು, ಸರ್ ಇಲ್ಲ ನಾನು 300 ಶೇರ್ ತಗೊಂತೀನಿ, 500 ಶೇರ್ ತಗೊಂತೀನಿ ಫೋನ್ ಮಾಡಿ ಕೇಳ್ತಾರೆ. ಸರ್ ಅಷ್ಟು ಆಗಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಯಾರಾದ್ರೂ ಇದ್ರೆ ಅವ್ರ ಹೆಸರಲ್ಲಿ ತಗೊಳ್ಳಿ ಅಂತ. ಆ ರೀತಿ ಯಾರಾದ್ರೂ ಶೇರ್ ತಗೊಳಂಗಿದ್ರೆ ನಮ್ಮ ಸಹಕಾರ್ಯದರ್ಶಿಯವರು ಭರತ್ ಅವರು ಇದ್ದಾರೆ. ಅವ್ರಿಗೆ ಈಗ ಅನೌನ್ಸ್ ಮಾಡಿದ್ರೆ ಅವ್ರ ಹೆಸರು, ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ನೆಕ್ಸ್ಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೆ ಫರ್ದರ್ ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ಇದು ಮಾಡ್ತೀವಿ. ಹಾಗೆ ನಮ್ಮ ಇವ್ರನ್ನ ಮಾತಾಡ್ಸೋದೇ ಬಿಟ್ವಿ, ಅವರು ಸಾಫ್ಟ್ವೇರ್ ಅವರು ಸ್ವಲ್ಪ ಮಾತಾಡ್ಸ್ಬೇಕಿತ್ತು.